ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ. ನಾಡಿನ ಖ್ಯಾತ ಸಾಹಿತಿ, ಲೇಖಕ, ಅಂಕಣಕಾರ ಶ್ರೀ ಎಂ.ಎನ್. ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು. ಹಿರಿಯರ ಹಾದಿ, ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ. ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗ ನ್ಯೂಸ್ ಬ್ಯೂರೋದ ಮೂಲಕ ಹಿರಿಯರ ಹಾದಿಯ ಘಟನೆಗಳ ಒಂದೊಂದು ತುಣುಕು ನಮ್ಮ ಶಿವಮೊಗ್ಗದ ಸಾಹಿತ್ಯ ಪ್ರಿಯರಿಗೋಸ್ಕರವಾಗಿ ಪ್ರಸಾರ ಆಗ್ತಾ ಇದೆ. ಇಲ್ಲಿ ಪ್ರಸಾರ ಆಗ್ತಕ್ಕಂತಹ ಅಂಕಣಮಾಲೆ ಲೋಕ ಪ್ರಸಿದ್ಧರಾಗಿರ್ತಕ್ಕಂತಹ ಮಹನೀಯರ ಜೀವನಕ್ಕೆ ಸಂಬಂಧಪಟ್ಟಿದ್ದು. ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರ. ಹೆಪಟೈಟಿಸ್ ಮುಕ್ತವಾಗಲು ಪರೀಕ್ಷಿಸಿಕೊಳ್ಳಿ. ಜ್ವರ, ಆಯಾಸ, ಹಸಿವಾಗದಿರುವುದು, ವಾಂತಿ, ಹೊಟ್ಟೆ ನೋವು, ಮೂತ್ರದಲ್ಲಿ ಬದಲಾವಣೆ, ಕೀಲು ನೋವು, ಜಾಂಡಿಸ್ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ನಾರಾಯಣ ಹೆಲ್ತ್ಗೆ ಭೇಟಿ ನೀಡಿ. ಇದೇ ತಿಂಗಳ ಜುಲೈ 29ರಿಂದ ಆಗಸ್ಟ್ 3ರವರೆಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವಿಶೇಷ ಸೂಚನೆ: ಜುಲೈ 29ರ ಸೋಮವಾರದಂದು ಫೈಬ್ರೋ ಸ್ಕ್ಯಾನ್ ಪರೀಕ್ಷೆಯನ್ನ ಉಚಿತವಾಗಿ ಮಾಡಲಾಗುವುದು. ಹಾಗಿದ್ರೆ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಹರಕೆರೆ, ಶಿವಮೊಗ್ಗ. ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-309-0309. ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಹರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800-309-0309. ನಮಸ್ಕಾರ. ನಮ್ಮ ದೇಶದಲ್ಲಿ ಎಂತೆಂಥ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ, ಎಂತೆಂಥ ಮಹಾಪುರುಷರು ಜನಿಸಿ ನಮ್ಮ ದೇಶವನ್ನ, ನಮ್ಮ ನಾಡನ್ನ ಅವರು ಸಮೃದ್ಧಗೊಳಿಸಿ ಹೋಗಿದ್ದಾರೆ ಅಂತಕ್ಕಂಥದ್ದನ್ನ ತಿಳಿದಾಗ ನಮ್ಮ ಎದೆ ಉಬ್ಬುತ್ತೆ. ನಮ್ಮ ದೇಶದ ಬಗ್ಗೆ ನಮಗೆ ಅಭಿಮಾನ ಮೂಡುತ್ತೆ. ಅಂತಹ ಒಂದು ಸುಂದರವಾದ ಘಟನೆ ಇವತ್ತು ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಗೊತ್ತು, ಪಂಜಾಬಿನ ಸಿಂಹ ಅಂತಾನೆ ಹೆಸರಾಗಿರ್ತಕ್ಕಂಥದ್ದು ರಾಣಾ ರಣಜಿತ್ ಸಿಂಗ್. ಪಂಜಾಬಿನ ಹುಲಿ ಅಂತ ಕರೀತಾ ಇದ್ರು ಅವನಿಗೆ. ಅವನು ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿದ್ದ. ಅದೇ ರೀತಿ ಬಿಗಿಯಾದ ಆಡಳಿತವನ್ನ ಮಾಡ್ತಾ ಇದ್ದ. ಜನರ ಕಷ್ಟ ಸುಖಗಳನ್ನ ವಿಚಾರಣೆ ಮಾಡ್ತಾ ಇದ್ದ. ಯಾರಿಗೆ ಇಲ್ಲೇ ತೊಂದರೆ ಆದ್ರೂ ಸಹ ಅವನು ತಕ್ಷಣ ನೆರವನ್ನ ನೀಡ್ತಾ ಇದ್ದ. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನ ಮಾಡಿ ಯಾವುದೇ ಶತ್ರುಗಳು ತಮ್ಮ ರಾಜ್ಯದ ಮೇಲೆ ಬಾರದಂತೆ ಅದನ್ನ ರಕ್ಷಿಸಿಕೊಂಡು ಬಂದಿದ್ದ ಅವನು. ಹೀಗಾಗಿ ಅವನು ಅತ್ಯಂತ ಜನಾನುರಾಗಿಯಾಗಿದ್ದ. ಜನ ಅವನನ್ನ ಕಂಡ್ರೆ ಗೌರವ, ಭಕ್ತಿ ಅಷ್ಟೇ ಅಲ್ಲ, ಅವನ ಬಗ್ಗೆ ಹೆದರಿಕೆನೂ ಇತ್ತು. ಯಾಕೆಂದ್ರೆ ಅವನು ಬಹಳ ಭಯಂಕರವಾಗಿರ್ತಕ್ಕಂಥ ವ್ಯಕ್ತಿ. ಅವನು ಕಂಡ್ರೆ ಶತ್ರುಗಳೇ ನಡುಗ್ತಾ ಇದ್ರು. ಅಷ್ಟು ಉತ್ತಮವಾಗಿರ್ತಕ್ಕಂಥ ಹೆಸರನ್ನ ಗಳಿಸಿದ್ದಂಥವನು ರಾಣಾ ರಣಜಿತ್ ಸಿಂಗ್. ಇವನು ಒಂದ್ಸರಿ ತನ್ನ ಪ್ರಜೆಗಳ ಕಷ್ಟ ಸುಖಗಳನ್ನ ತಿಳ್ಕೋಬೇಕು ಅಂತಂದು ಅವನು ತನ್ನ ಸೈನಿಕರ ಜೊತೆಗೆ, ಸೇನಾಧಿಪತಿ ಜೊತೆಗೆ, ಮಂತ್ರಿಯ ಜೊತೆಗೆ ಕುದುರೆ ಮೇಲೆ ನಗರ ಸಂಚಾರಕ್ಕೆ ಹೋಗಿರ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ದಾರಿ ಒಳಗೆ ಒಂದು ಕಾಡು ಬರುತ್ತೆ. ಆ ಕಾಡಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ. ಮುಂದ್ಗಡೆ ರಾಣಾ ರಣಜಿತ್ ಸಿಂಗನ ಕುದುರೆ ಮೇಲೆ ರಾಣಾ ರಣಜಿತ್ ಸಿಂಗ್ ಹೋಗ್ತಾ ಇರ್ತಾನೆ. ಅವನ ಹಿಂದೆ ಅವನ ಪರಿವಾರದವರು ಹೋಗ್ತಾ ಇರ್ಬೇಕಾದ್ರೆ ಒಂದು ರೈ ಅಂತ ಒಂದು ಕಲ್ಲು ಬಂದು ಅವನ ಹಣೆಗೆ ತಾಗುತ್ತೆ. ಯಾರೋ ಕಲ್ಲಲ್ಲಿ ಬೀಸ್ ಹೊಡಿತಾರೆ, ಹಣೆಗೆ ತಾಗುತ್ತೆ, ರಕ್ತ ಇಳಿಯೋದಕ್ಕೆ ಶುರುವಾಗುತ್ತೆ. ಅವಾಗ ಆ ಸೇನಾಧಿಪತಿ ಕುದುರೆಯಿಂದ ಅವ್ರನ್ನ ಇಳಿಸಿ ಅವ್ರನ್ನ ಶುಶ್ರೂಷೆ ಮಾಡ್ತಾನೆ. ಅದಕ್ಕೆಲ್ಲ ಗಾಯಕ್ಕೆ ಎಲ್ಲ ಔಷಧಿ ಹಾಕಿ ಅದನ್ನ ಒಂದು ಬಟ್ಟೆ ಕಟ್ಟಿ, ಯಾರು ಕಲ್ಲು ಹೊಡೆದಿದ್ದು, ರಾಜನಿಗೆ ಕಲ್ಲು ಹೊಡಿತಕ್ಕಂಥ ಒಬ್ಬ ವ್ಯಕ್ತಿ ಅವನು ಇನ್ನೆಂತ ದುಷ್ಟ ಇರಬೇಕು ಅಂತಂದು ತಕ್ಷಣ ಅವನನ್ನ ಹಿಡಿದು ತಗೊಂಬನ್ನಿ ಅಂತಂದು ನಮ್ಮ ಸೈನಿಕರಿಗೆ ಹೇಳ್ತಾನೆ. ಅವ್ರು ಹೋಗ್ತಾರೆ.
ಅಲ್ಲಿ ದಾರಿ ಒಳಗೆ ಇನ್ನು ಸ್ವಲ್ಪ ಹೊತ್ತು ದೂರದಲ್ಲೇನೆ ಒಬ್ಬ ಮುದುಕಿ ಒಬ್ಬ ಹುಡುಗ ನಿಂತಿರ್ತಾರೆ. ಅವ್ರ ಕೈನಲ್ಲಿ ಕಲ್ಲು ಇರುತ್ತೆ. ಓಹೋ, ಇವರೇ ಕಲ್ಲಲ್ಲಿ ಹೊಡೆದಿರ್ಬೇಕು ಅಂತಂದು ಅವ್ರಿಬ್ಬರನ್ನು ಕರ್ಕೊಂಡ್ಬಂದು ರಣಜಿತ್ ಸಿಂಗ್ ಎದುರುಗಡೆ ನಿಲ್ಲಿಸ್ತಾರೆ. ನಿಲ್ಸಿದ ತಕ್ಷಣ ರಣಜಿತ್ ಸಿಂಗ್ ಕೇಳ್ತಾನೆ, ತಾಯಿ, ನೀನು ನನಗೆ ಕಲ್ಲನ್ನಲ್ಲಿ ಹೊಡೆಯತಕ್ಕಂತಹ ಒಂದು ಕಾರ್ಯವನ್ನ ಮಾಡಿದ್ಯಾ? ನಾನೇನಂತ ತಪ್ಪು ಮಾಡಿದ್ದೀನಿ, ದಯವಿಟ್ಟು ಹೇಳ್ಬೇಕು ನೀನು. ಬಹಳ ವಿನೀತನಾಗಿ ಕೇಳ್ತಾನೆ. ಯಾಕೆಂದ್ರೆ ವಯಸ್ಸಾಗಿರ್ತಕ್ಕಂಥ ಮುದುಕಿ, ಒಂದು ಸಣ್ಣ ಹುಡುಗ, ಅವರಿಗೆ ರಾಜನಿಗೆ ಕಲ್ಲು ಹೊಡಿಬೇಕು ಅಂತಕ್ಕಂಥ ಯಾವುದೇ ಒಂದು ರೀತಿಯ ಒಂದು ಇಷ್ಟ ಇರ್ಲಿಲ್ಲ ಅವ್ರಿಗೆ. ಅಂದ್ರೆ ಏನೋ ಒಂದು ಯಾಕೆ ಹೊಡೆದ್ರು ಅನ್ನೋದು ಕಾರಣ ಕೇಳಬೇಕಾಗಿತ್ತು ಅವನು. ಅದಕ್ಕೋಸ್ಕರವಾಗಿ ಕೇಳ್ತಾನ ಅವ್ನು, ಯಾಕೆ ಹೊಡೆದಿ ನೀನು? ಅದಕ್ಕೆ ಮುದುಕಿ ಹೇಳ್ತಾಳೆ, ಸ್ವಾಮಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಿಮಗೆ ನಾನು ಕಲ್ಲಲ್ಲಿ ಹೊಡೆದು ಗಾಯ ಮಾಡಿದ್ದೀನಿ, ಅದಕ್ಕೆ ಏನ್ ಶಿಕ್ಷೆ ಬೇಕಾದ್ರೂ ವಿಧಿಸಿ ನಾನು ಶಿಕ್ಷೆಯನ್ನು ಅನುಭವಿಸೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾರೆ. ಅದಿರ್ಲಮ್ಮ, ನೀನ್ ಯಾಕೆ ಹೊಡೆದಿ ಫಸ್ಟ್ ಹೇಳು. ಅವಾಗ ಮುದುಕಿ ಹೇಳ್ತಾಳೆ, 2 ದಿವಸದಿಂದ ಊಟ ಮಾಡಿಲ್ಲ ನಾನು ಮತ್ತು ನನ್ನ ಮೊಮ್ಮಗ. ದಾರಿಲಿ ಬರ್ತಾ ಒಂದು ಮರದಲ್ಲಿ ಹಣ್ಣುಗಳಿತ್ತು. ಆ ಹಣ್ಣುಗಳನ್ನ ಉದುರಿಸೋದಕ್ಕೋಸ್ಕರವಾಗಿ ನಾನು ಕಲ್ಲು ಬೀಸ್ ಹೊಡೆದೆ. ಅದು ತಪ್ಪಿ ನಿಮ್ಮ ಹಣೆಗೆ ತಾಗಿದೆ. ಅದರಿಂದ ದಯವಿಟ್ಟು ಕ್ಷಮಿಸಿ ಅಂತಂದು ಅವಳಿಗೆ ಎಷ್ಟು ಹೆದರ್ಬಿಟ್ಟಿದ್ಲು ಅಂತಂದ್ರೆ, ಖಂಡಿತ ಇವತ್ತು ಮರಣದಂಡನೆ ಶಿಕ್ಷೆಯನ್ನೇ ವಿಧಿಸ್ತಾರೆ ಅಂತಕ್ಕಂಥದ್ದು ಅವಳಿಗೆ ಖಾತ್ರಿ ಆಗೋಗಿತ್ತು. ಅವಾಗ ರಣಜಿತ್ ಸಿಂಗ್ ಏನ್ ಮಾಡ್ತಾನೆ, ಆಕೆಯ ಹತ್ರ ಕರೆದು, ಯೋಚನೆ ಮಾಡಬೇಡ ಅಂತಂದು ತನ್ನ ಸೊಂಟದಲ್ಲಿರ್ತಕ್ಕಂಥ ಹಣದ ಥೈಲಿಯನ್ನ ತೆಗೆದು 100 ವರಹಗಳನ್ನ ಅವಳಿಗೆ ಕೊಡ್ತಾನೆ. ಬಂಗಾರದ ವರಹಗಳನ್ನ ಕೊಟ್ಟು ಹೇಳ್ತಾನೆ, ನೋಡು, ಈ 100 ವರಹದಿಂದ ನೀನು ನಿನ್ನ ಜೀವನವನ್ನ ರೂಪಿಸ್ಕೊ, ನಿನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡು, ಇದರಿಂದ ಏನಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸವನ್ನ ಮಾಡಿ ಜೀವನವನ್ನ ನಿನ್ನ ಜೀವನವನ್ನ ನೀನು ಸಾಗಿಸ್ಬೇಕು ಅಂತಂದು ಒಳಗಿನ ಬೆನ್ ತಟ್ಟಿ ಕಳಿಸ್ತಾನೆ. ಇದನ್ನೆಲ್ಲ ಅವನ ಪರಿವಾರದವ್ರು ನೋಡ್ತಿರ್ತಾರೆ. ಅವ್ರೇನ್ ತಿಳ್ಕೊಂಡಿರ್ತಾರೆ, ಖಂಡಿತ ಅವಳನ್ನ ಶಿರಚ್ಛೇದ ಮಾಡೋದಕ್ಕೆ ನಮಗೆ ರಾಜ ಇವತ್ತು ಆದೇಶ ಕೊಡ್ತಾನೆ ಅಂತ. ಆದ್ರೆ ಅವನು ಕೊಟ್ಟಿದ್ದೇನು, ಕಲ್ಲು ಹೊಡೆದಿದ್ದಕ್ಕೆ 100 ವರಹಗಳನ್ನ ಕೊಟ್ಟ. ಅವ್ರಿಗೆ ಏನು ಅನ್ನೋದು ಅರ್ಥನೇ ಆಗ್ಲಿಲ್ಲ. ಅವರ ಮನದ ಇಂಗಿತವನ್ನ ತಿಳ್ಕೊಂಡಿರ್ತಕ್ಕಂಥ ರಣಜಿತ್ ಸಿಂಗ್ ಹೇಳ್ತಾನೆ, ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತಾ ಇದೆ. ಯಾರಾದ್ರೂ ಕಲ್ಲು ಹೊಡೆದವ್ರಿಗೆ ಯಾರಾದ್ರು ಗಾಯಗೊಳಿಸಿ, ಅದು ಕಲ್ಲು ಹೊಡೆದು ಗಾಯಗೊಳಿಸಿರ್ತಕ್ಕಂಥವ್ನಿಗೆ 100 ವರಹ ಹೆಂಗ್ ಕೊಟ್ರಿ ಇವ್ರು ಅಂತ ನಿಮಗೆ ಆಶ್ಚರ್ಯ ಆಗಿರ್ಬಹುದು. ಒಂದು ಮಾತು ನಿಮಗೆ ಹೇಳ್ತೀನಿ, ಒಂದು ಕಲ್ಲು ಹೊಡೆದ್ರೆ ಆ ಹಣ್ಣಿನ ಮರ 2 ಹಣ್ಣನ್ನ ಕೊಡುತ್ತದು. ನನಗೆ ಕಲ್ಲು ಹೊಡೆದ್ರೆ ಅವ್ರಿಗೆ ಶಿಕ್ಷೆ ಕೊಟ್ರೆ ಅದು ಸಾಧುವಲ್ಲ ಅನ್ನೋ ನನಗೆ ಗೊತ್ತಾಯ್ತು. ಆಕೆ ಉದ್ದೇಶ ಪೂರ್ವವಾಗಿ ನನಗೆ ಕಲ್ಲು ಹೊಡೆದಿದ್ದಲ್ಲ, ಬಡತನದಿಂದ ಹೊಡೆದಿದ್ದು ಅಂತಕ್ಕಂಥ ನನಗೆ ಅರ್ಥವಾಯ್ತು. ಆ ಮರನೇ ಕಲ್ಲು ಹೊಡೆದ್ರೆ 2 ಹಣ್ಣು ಕೊಡುತ್ತೆ, ನನಗೆ ಕಲ್ಲು ಹೊಡೆದ್ರೆ ನಾನೇನು ಕೊಡದಿದ್ರೆ? ಅದಕ್ಕೋಸ್ಕರವಾಗಿ ಆ ಮುದುಕಿಗೆ ನಾನು ಸಹಾಯವನ್ನ ಮಾಡಿದ್ದೀನಿ, ಅದರಲ್ಲಿ ಏನು ವಿಶೇಷವಾಗಿರ್ತಕ್ಕಂಥ ಅರ್ಥ ಇಲ್ಲ ಅಂತ ಹೇಳ್ತಾನೆ. ಇದು ನಮಗೆ ಎಲ್ಲರಿಗೂ ದಾರಿದೀಪವಾಗಬೇಕು. ಸಹಾಯ ಮಾಡ್ತಕ್ಕಂಥದ್ದು, ಇನ್ನೊಬ್ಬರನಿಗೆ ನೆರವಾಗ್ತಕ್ಕಂಥದ್ದು, ಇವೆಲ್ಲವ ಇಂತಹ ಸದ್ಗುಣಗಳನ್ನ ಇಂಥ ಮಹನೀಯರಿಂದ ನಾವು ತಿಳ್ಕೋಬೇಕು, ಅನುಸರಿಸಬೇಕು. ಆವಾಗ ನಮ್ಮ ಜೀವನವನ್ನು ಸಹ ಒಂದು ಉತ್ತಮವಾದ ಮಾರ್ಗದಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ನಮಸ್ಕಾರ.